ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಮ್ಯಾಚ್ ಸೆಮಿಫೈನಲ್ ಮ್ಯಾಚ್ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲ್ಯಾಂಡ್. ಈ ಮ್ಯಾಚಲ್ಲಿ ಕ್ರೂಷಿಯಲ್ ಅಂದರೆ ಟಾಸ್ ಕ್ರೂಷಿಯಲ್ ಆಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾದವರು ಕೂಡ ಇಲ್ಲೇ ಕೋಲ್ಕತ್ತಾದಲ್ಲಿ ಮ್ಯಾಚ್ ಆಡಿದರು. ವೆಸ್ಟ್ ಇಂಡೀಸ್ ಕಡೆಗೆ ಟಾಸ್ ಎಷ್ಟು ಇಂಪಾರ್ಟೆಂಟ್ ಐತೆ ಅಂತ ಗೊತ್ತೈತೆ. ಯಾಕಂದರೆ ಸೆಕೆಂಡ್ ಬೌಲಿಂಗ್ ಮಾಡೋರಿಗೆ ತುಂಬ ಕಷ್ಟ. ಯಾಕಂದರೆ ಡ್ಯೂ ಬರುತ್ತೆ. ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆದರೆ ಟಾಸ್ ಯಾರು ಗೆಲ್ತಾರೆ ಅವ್ರು ತುಂಬ ಮ್ಯಾಚಲ್ಲಿ ಮುಂದೆ ಹೋಗ್ತಾರೆ. ಸೌತ್ ಆಫ್ರಿಕಾದವರು ಈ T20 ವರ್ಲ್ಡ್ ಕಪ್ಪಲ್ಲಿ ಸೋಲೇ ಕಂಡಿಲ್ಲ. ನ್ಯೂಜಿಲ್ಯಾಂಡ್ ಅವರು ಈ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚು ಸೋತಿದ್ದಾರೆ ಮತ್ತು ಸೂಪರ್ 8ಅಲ್ಲಿ ಒಂದು ಮ್ಯಾಚ್ ಸೋತಿದ್ದಾರೆ ಮತ್ತು ಲೀಗ್ ಹಂತದಲ್ಲಿ ಒಂದು ಮ್ಯಾಚ್ ಸೋತಿದ್ದಾರೆ. ಇಷ್ಟು ಬಿಟ್ಟರೆ ಮತ್ತೆ ಚೆನ್ನಾಗಿ ಆಡಿದ್ದಾರೆ ನ್ಯೂಜಿಲ್ಯಾಂಡ್ ಅವರು ಕೂಡ. ಆದರೆ ಸೌತ್ ಆಫ್ರಿಕಾವರು ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಅವರಿಗೆ ಕ್ಲೋಸ್ ಹೋಗಿದೆ ಯಾವುದು ಅಂತಂದರೆ ಅಫ್ಘಾನಿಸ್ತಾನ್ ಮತ್ತು ಸೌತ್ ಆಫ್ರಿಕಾ ಆಡುವಾಗ ಎರಡು ಸೂಪರ್ ಓವರ್ ಆಯ್ತಲ್ಲ, ಅದೊಂದು ಬಿಟ್ಟರೆ ಮತ್ತೆ ಉಳಿದಿವೆಲ್ಲ ತುಂಬ ಅಂತರದಿಂದ ಗೆದ್ದಿದ್ದಾರೆ. ಸೌತ್ ಆಫ್ರಿಕಾದವರು ಏನೂ ಬದಲಾವಣೆ ಮಾಡಲ್ಲ ಅಂತ ಅಂದ್ಕೊತೀನಿ. ನ್ಯೂಜಿಲ್ಯಾಂಡ್ ಅವರು ಕೂಡ ಏನು ಬದಲಾವಣೆ ಮಾಡಲ್ಲ. ಆದರೆ ಈ ಮ್ಯಾಚ್ ಇಲ್ಲಾಂದರೆ ಕೋಲ್ಕತ್ತಾದಲ್ಲಿ ಆಗ್ತಿದೆ. ಟಾಸ್ ಕ್ರೂಷಿಯಲ್ ಆಗುತ್ತೆ. ನ್ಯೂಜಿಲ್ಯಾಂಡ್ ಅವರು ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡುತ್ತಾರೆ. ಓಪನರ್ಗಿನ ಜೈಲ್ ಅವ್ರಿಗಿನ ಔಟ್ ಆದರೆ ಆಲ್ಮೋಸ್ಟ್ ಅಲ್ಲಿ ಮುಂದೆ ಯಾರೂ ರನ್ ಹೊಡೆಯೋರಿಲ್ಲ. ಮತ್ತು ಗಿಲ್ ಫಿಲಿಪ್ಸ್ ಅವ್ರನ್ನ ಬಿಟ್ಟರೆ ಮತ್ತೆ ಯಾರು ರನ್ ಹೊಡೆದಿಲ್ಲ. ಬೌಲಿಂಗ್ ಅಂತ ಬಂದಾಗ ಸ್ಯಾಟ್ನರ್ ಅವರು ಮತ್ತು ಡಪ್ಪಿ ಚೆನ್ನಾಗಿ ಬೌಲಿಂಗ್ ಮಾಡುತ್ತಾರೆ. ಸೌತ್ ಆಫ್ರಿಕಾ ಕಡೆಗೆ ಅಂತ ಬಂದರೆ ಎಲ್ಲರೂ ಚೆನ್ನಾಗಿ ಆಡುತ್ತಾರೆ. ಓಪನರು ಕೂಡ ಬ್ಯಾಟಿಂಗ್ ಚೆನ್ನಾಗಿ ಮಾಡುತ್ತಾರೆ ಮತ್ತು ಮಿಡ್ಲ್ ಆರ್ಡ್ರಲ್ಲಿ ಬಲಿಷ್ಠ ಬ್ಯಾಟರ್ಗಳಿದ್ದಾರೆ. ಮತ್ತು ಯಾರಂದರೆ ಮಿಲ್ಲರು, ಬ್ರೇಸ್ವಾಲ್ ತುಂಬ ಚೆನ್ನಾಗಿ ಫಿನಿಷರ್ ಇದ್ದಾರೆ. ಈ ಕಡೆ ಕಾರನ್ ಬೋಸ್ ಕೂಡ ಫಿನಿಷ್ ಮಾಡುತ್ತಾರೆ. ಮತ್ತು ಇನ್ನು ಸಾಕಷ್ಟು ಸೌತ್ ಆಫ್ರಿಕಾದವರು ಚೆನ್ನಾಗಿ ಬ್ಯಾಟಿಂಗ್ ಆಡುತ್ತಾರೆ ಮತ್ತು ಚೆನ್ನಾಗಿ ಬೌಲಿಂಗ್ ಕೂಡ ಮಾಡುತ್ತಾರೆ. ಬೌಲಿಂಗಲ್ಲಿ ರಬಾಡ ಮತ್ತು ಲುಂಗಿಯಂಗಿಡಿ ಮತ್ತು ಕೇಶವ್ ಮಹಾರಾಜ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಯಾಕಂದರೆ ಫೈನಲ್ಗೆ ಯಾರು ಹೋಗ್ತಾರೆ ಅಂತ ಈ ಮ್ಯಾಚ್ ಗೊತ್ತಾಗುತ್ತೆ. ಈ ಮ್ಯಾಚಲ್ಲಿ ಯಾರು ಗೆದ್ದರೆ ಅವರು ಫೈನಲ್ಗೆ ಎಂಟ್ರಿ ಆಗುತ್ತಾರೆ. ನನಗನ್ಸೋ ಮೋಸ್ಟ್ ನೋಡಿದರೆ ಸೌತ್ ಆಫ್ರಿಕಾದವರಿಗೆ ತುಂಬ ಚಾನ್ಸ್ ಇದೆ. ಅವರು ಈ T20 ವರ್ಲ್ಡ್ ಕಪ್ಪಲ್ಲಿ ಸೋಲೇ ಕಂಡಿಲ್ಲ. ಅವರಿಗೆ 100% 99% ಸೌತ್ ಆಫ್ರಿಕಾದವರು ಫೈನಲ್ಗೆ ಎಂಟ್ರಿ ಆಗ್ಬೋದು. 1% ಮಾತ್ರ ನ್ಯೂಜಿಲ್ಯಾಂಡ್ಗೆ ಚಾನ್ಸ್ ಇದೆ. ಸೌತ್ ಆಫ್ರಿಕಾದವರು ಎಲ್ಲಾನ ಹಿಡಿಯಿದರೆ ಮಾತ್ರ ನ್ಯೂಜಿಲ್ಯಾಂಡ್ ಅವರು ಗೆಲ್ಲುತ್ತಾರೆ. ನನ್ನ ಪ್ರಕಾರ ಈ ಮ್ಯಾಚ್ ಸೌತ್ ಆಫ್ರಿಕಾದವರು ಗೆದ್ದು ಫೈನಲ್ಗೆ ಹೋಗ್ತಾರೆ ಅಂತ ಹೇಳ್ತೇನೆ. ಯಾಕಂದರೆ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ತನಕ ಬಲಿಷ್ಠವಾಗಿ ಕಾಣುತ್ತಿದೆ. ತುಂಬ ಚೆನ್ನಾಗಿ ಸೌತ್ ಆಫ್ರಿಕಾದವರು ಆಡಿ ಫೈನಲ್ಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊತೀನಿ. ಧನ್ಯವಾದಗಳು.